ಹಾಯ್ ನಮಸ್ಕಾರ, ಕವನ ಸಂಚಿಗೆ ಸ್ವಾಗತ. ನಾನು ಪ್ರಸಾದ್. ಒಂದಾನೊಂದು ಕಾಡಿನಲ್ಲಿ ಒಂದು ಇರುವೆ ಮತ್ತು ಒಂದು ಆನೆ ಗೆಳೆಯರಾಗಿರ್ತಾರೆ. ಆನೆ ಶಾಂತ ಸ್ವಭಾವದ ಪ್ರಾಣಿಯಾಗಿತ್ತು. ಅದು ಯಾರಿಗೂ ಕೆಡುಕನ್ನೇ ಮಾಡ್ತಾ ಇರಲಿಲ್ಲ. ಆದರೆ ಇರುವೆ ಕಿಡಿಗೇಡಿಯಾಗಿತ್ತು. ಅದು ಯಾವಾಗಲೂ ಆನೆಗೆ ಅಪಹಾಸ ಮಾಡ್ತಾನೇ ಇರುತ್ತೆ. ನಿನ್ನ ಮೂಗು ಅಡ್ಡದಿಡ್ಡಿ ಬೆಳೆದಿದೆ, ನಿನ್ನ ಹೊಟ್ಟೆ ಡೊಳ್ಳೊಟ್ಟೆ, ನಿನ್ನ ಕಾಲು ಮರಗಾಲು ಎಂದೆಲ್ಲ ತಮಾಷೆ ಮಾಡ್ತಾಯಿತ್ತು. ನಿನಗೆ ಇಷ್ಟು ದೊಡ್ಡ ಮೂಗು ಯಾಕೆ? ಈ ಮೂಗಿನಲ್ಲಿ ನೀನು ತಮಾಷೆಯಾಗಿ ಕಾಣುತ್ತೆ. ನಿನ್ನ ಕಿವಿಗಳು ಯಾಕೆ ಇಷ್ಟು ದೊಡ್ಡದಾಗಿವೆ? ಪ್ರಾಣಿಗಳಿಗೆ ಇಷ್ಟು ದೊಡ್ಡ ಕಿವಿಯ ಅಗತ್ಯ ಇದೆಯೇ? ಇದರಿಂದ ನಿನಗೆ ಪ್ರಯೋಜನವಾದರೂ ಏನಿದೆ? ನಿನಗೆ ಕಿವಿ ಕೇಳಿಸೋದಿಲ್ಲ, ಇದರಿಂದ ಸರಿಯಾಗಿ ಗಾಳಿ ಹಾಕಲು ಕೂಡ ಆಗೋದಿಲ್ಲ ಎಂದು ಇರುವೆ ಈ ರೀತಿಯಾಗಿ ಹೇಳ್ತಾ ಇರುತ್ತೆ. ಅದರ ಮಾತು ಕೇಳಿ ಆನೆ ಸುಮ್ಮನೆ ಇರ್ತಿತ್ತು. ಅದು ಯಾವತ್ತೂ ಇರುವೆ ಮೇಲೆ ಸಿಟ್ಟು ಮಾಡ್ತಾನೆ ಇರಲಿಲ್ಲ. ಇರುವೆ ಆನೆಗೆ ಮಾತ್ರವೇ ಅಲ್ಲ, ಬೇರೆ ಪ್ರಾಣಿಗಳಿಗೂ ಹೀಗೆಯೇ ತಮಾಷೆ ಮಾಡ್ತಿತ್ತು. ಹುಲಿಗೆ ಅದರ ಪಟ್ಟೆಗಳ ಬಗ್ಗೆ ತಮಾಷೆ ಮಾಡ್ತಿತ್ತು. ಜಿರಪೆಯ ಕುತ್ತಿಗೆ ಉದ್ದ ಎಂದು ಮುದಲಿಸ್ತಿತ್ತು. ಮಂಗನ ಬಾಲ ಉದ್ದ ಹಗ್ಗದ ಆಗಿದೆ ಎಂದು ಅದು ಮಂಗನನ್ನು ಕೆಣಕ್ತಲೇ ಇತ್ತು. ಹಕ್ಕಿಗಳ ಬಾಲದ ಬಗ್ಗೆಯೂ ಅದು ತಮಾಷೆ ಮಾಡ್ತಲೇ ಇತ್ತು. ಪ್ರಾಣಿಗಳಿಗೆ ಅದರ ತಮಾಷೆ ಕೇಳಿ ಕೇಳಿ ಕೋಪ ಬರ್ತಿತ್ತು. ಆದರೆ ಆನೆ ಅದರ ಗೆಳೆಯ ಎಂಬ ಕಾರಣಕ್ಕೆ ಇರುವೆಯ ಮಾತು ಅವುಗಳು ಇರುವೆ ಇರುವಲ್ಲಿ ತಿರುಗಾಡುವುದನ್ನೇ ನಿಲ್ಲಿಸಿದ್ದವು. ಆದರೂ ಇರುವೆಯ ಕೀಟಲೇ ನಿಲ್ಲಿಲ್ಲ. ಅದರ ತಮಾಷೆ ಎಷ್ಟು ವಿಪರೀತಕ್ಕೆ ಹೋಯಿತು ಅಂದರೆ ಹುಲಿ, ಮಂಗ, ಜಿರಪೆಗಳು ಹೇಗಾದರೂ ಅದರ ಬಾಯಿ ಮುಚ್ಚಿಸಬೇಕು ಎಂದು ಯೋಚನೆ ಕೂಡ ಮಾಡಿದ್ದವು. ನನಗೆ ಸಾಕಾಗಿ ಹೋಗಿದೆ, ಇನ್ನೊಮ್ಮೆ ಆ ಇರುವೆ ನನ್ನೆದುರು ಬಾಯಿ ಬಿಚ್ಚಿದರೆ ಅದನ್ನು ನುಂಗಿ ಹಾಕುತ್ತೇನೆ ಎಂದು ಹುಲಿ ಸಿಟ್ಟಿನಿಂದ ಹೇಳುತ್ತೆ. ನಾನು ಗೊರಸುಗಳ ಕೆಳಗೆ ಅದನ್ನು ಅಪ್ಪಚ್ಚೆಗೆ ಮಾಡಿಬಿಡ್ತೇನೆ ಎಂದು ಜಿರಪೆ ಕೂಡ ಹೇಳಿಬಿಡುತ್ತೆ. ನಾನು ಅದನ್ನು ಎತ್ತರಕ್ಕೆ ಒಯ್ದು ಅಲ್ಲಿಂದ ಕೆಳಗೆ ಹಾಕಿಬಿಡ್ತೇನೆ ಎಂದು ಮಂಗ ಸಿಟ್ಟಿನಿಂದ ಹೇಳುತ್ತೆ. ಈ ಸುದ್ದಿ ಹೇಗೋ ಇರುವೆಯ ಕಿವಿಗೆ ತಲುಪುತ್ತೆ. ಅದಕ್ಕೆ ಭಯ ಕೂಡ ಆಗುತ್ತೆ. ಅದು ಪ್ರಾಣಿಗಳಿಂದ ದೂರ ಇರತೊಡಗುತ್ತೆ. ಆನೆಯ ಜೊತೆಗೆ ಮಾತ್ರ ತಿರುಗಾಡೋಕ್ಕೆ ಶುರು ಮಾಡುತ್ತೆ. ಆನೆ ಎಷ್ಟು ಕರುಣಾಳು ಎಂದು ಇರುವೆಗೆ ಅರ್ಥವಾಗಲೇ ಇಲ್ಲ. ಆನೆ ಇನ್ನೂ ತನ್ನ ಗೆಳೆಯನಾಗಿ ಉಳಿದಿರುವ ಬಗ್ಗೆ ಅದು ಕೃತಜ್ಞತೆ ತೋರಿಸುವ ಬದಲು ತನ್ನ ಎಲ್ಲ ಕಹಿಯನ್ನು ಆನೆಯ ಮೇಲೆಯೇ ತೋರಿಸತೊಡಗುತ್ತೆ. ಆನೆ ಮತ್ತು ಸುಮ್ಮನಿರ್ತಿತ್ತು. ತಾನು ಎಷ್ಟು ಮಾತನಾಡಿದರೂ ಆನೆ ಸುಮ್ಮನಿರುವುದನ್ನು ನೋಡಿ ಅದಕ್ಕೆ ತನ್ನ ಮಾತು ಕೇಳಿಸೋದಿಲ್ಲ ಎಂದು ಇರುವೆ ತೀರ್ಮಾನ ಮಾಡುತ್ತೆ. ಅದು ಆನೆಯ ಕಿವಿಯ ಮೇಲೆ ಹತ್ತಿ ಅದರ ಕಿವಿಯಲ್ಲಿ ಹೇಳತೊಡಗುತ್ತೆ. ನಿನ್ನಷ್ಟು ನಿಧಾನವಾದ ಪ್ರಾಣಿ ಕಾಡಿನಲ್ಲೇ ಇಲ್ಲ. ನಿನ್ನ ಕಾಲುಗಳೇ ಸೊಟ್ಟಗಾಗಿವೆ, ಅವುಗಳಿಗೆ ಬೇಗ ನಡೆಯಲು ಆಗುವುದಿಲ್ಲ ಎಂದು ಹೇಳುತ್ತೆ. ಅದಕ್ಕೂ ಆನೆ ಉತ್ತರ ಮಾಡಲಿಲ್ಲ. ನೀನು ಮುದುಕನಾಗಿದ್ದಿ, ನಿನ್ನ ಕಣ್ಣು ಕಾಣಿಸೋದೇ ಇಲ್ಲ, ಕಾಲುಗಳಲ್ಲಿ ಬಲ ಅಂತೂ ಇಲ್ಲವೇ ಇಲ್ಲ, ಅದಕ್ಕೆ ನೀನು ನಿಧಾನವಾಗಿದ್ದಿ ಎಂದು ಹೇಳುತ್ತೆ. ಆನೆಗೆ ಇದನ್ನೆಲ್ಲ ಕೇಳಿ ಕೇಳಿ ಕಿರಿಕಿರಿ ಆಗುತ್ತೆ. ಇರುವೆಯನ್ನು ಕಿವಿಯಿಂದ ಕೊಡವೆ ಹಾಕಲು ಪ್ರಯತ್ನ ಮಾಡುತ್ತೆ. ಆದರೆ ಇರುವೆ ಅದರ ಕಿವಿಯನ್ನು ಕಚ್ಚಿ ಹಿಡಿದುಕೊಂಡಿರುತ್ತೆ. ನಿನಗೆ ಕಿವಿ ಬೇರೆ ಕೇಳಿಸೋದಿಲ್ಲ, ಅದಕ್ಕೆ ನನ್ನ ಮಾತು ಕೇಳಿಸೋದಿಲ್ಲ, ನೀನು ಮುದುಕನಾಗಿದ್ದಿ, ಯಾವುದಕ್ಕೂ ಬೇಡದವನಾಗಿದ್ದಿ ಎಂದು ಜೋರಾಗಿ ಕಿರುಚಿ ಹೇಳುತ್ತೆ ಇರುವೆ. ಅದರ ಮಾತು ಕೇಳಿ ಕೇಳಿ ಆನೆಗೆ ತಲೆ ಚಿಟ್ಟು ಹಿಡಿದು ಹೋಗುತ್ತೆ. ಕೊನೆಗೆ ಒಂದಿನ ಅದು ತಾಳ್ಮೆ ಕಳೆದುಕೊಳ್ಳುತ್ತೆ. ನಾನು ಮುದುಗಿಯಾಗಿದ್ದೇನೆ ನಿಜ, ನಾನು ನಿಧಾನವಾಗಿ ಚಲಿಸ್ತೇನೂ ನಿಜ, ನನ್ನ ಕಿವಿ ಅಗತ್ಯಕ್ಕಿಂತ ದೊಡ್ಡದಾಗಿದೆ ಅದೂ ನಿಜ, ಆದರೆ ನಾನು ಈಜಬಲ್ಲೆ ಎಂದು ಆನೆ ಹೇಳುತ್ತೆ. ಫೂ, ಅದೇನು ಮಹಾ ಎಂದು ಮೂಗು ಮುರಿಯುತ್ತೆ ಇರುವೆ. ಆನೆ ಅದಕ್ಕೂ ಉತ್ತರ ಕೊಡಲಿಲ್ಲ. ಅದು ನಿಧಾನವಾಗಿ ನಡೆಯುತ್ತಾ ನದಿಯ ಬಳಿಗೆ ಹೋಗುತ್ತೆ. ನೀರಿನ ಒಳಗೆ ಇಳಿದು ಆಳಕ್ಕೆ ಕೂಡ ನಡೆಯುತ್ತೆ. ಏನು ಮಾಡ್ತಿದ್ದಿ ನೀನು? ಹೇಗಿದ್ದರೂ ಕೊಳಕ, ನಿನಗೆ ಸ್ನಾನ ಯಾಕಬೇಕು ಎಂದು ಬೊಬ್ಬೆ ಹೊಡೆಯೋದು ಹೇಳುತ್ತೆ ಇರುವೆ. ಅದು ಬೊಗಳೆ ಮಾತಿನಲ್ಲಿ ಧೈರ್ಯ ತೋರಿಸ್ತಿತ್ತು. ಆದರೆ ಅದರ ಎದೆ ಪುಕ ಪುಕ ಎನ್ನಲು ಆರಂಭ ಮಾಡುತ್ತೆ. ಆನೆ ಇನ್ನೂ ಆಳಕ್ಕೆ ನಡೆಯುತ್ತೆ. ಅದರ ಬೆನ್ನಿನ ತನಕ ನೀರು ಬರುತ್ತೆ. ಅದು ಇನ್ನೂ ಕೆಳಗಿಳಿದರೆ ತಾನು ಮುಳುಗಿ ಹೋಗುತ್ತೇನೆ ಎಂದು ಇರುವೆಗೆ ಭಯ ಕೂಡ ಆಗುತ್ತೆ. ಹಿಂದೆ ಹೋಗು, ಹಿಂದೆ ಹೋಗು, ಇಷ್ಟು ಸ್ನಾನ ಮಾಡಿದ್ದು ಸಾಕು ಎಂದು ಕಿರುಚುತ್ತೆ. ಆನೆ ಇನ್ನೂ ಮುಂದೆ ನಡೆಯುತ್ತೆ. ಅಯ್ಯೋ ಹಿಂದೆ ಹೋಗು ಮಾರಾಯ, ನನಗೆ ಈಜಲು ಬರುವುದಿಲ್ಲ ಎಂದು ಕಿರುಚಿ ಹೇಳುತ್ತೆ. ಯಾಕೆ ಬರುವುದಿಲ್ಲ? ಕಾಡಿನ ದೊಡ್ಡ ಪ್ರಾಣಿಗಳು ಈಜಲು ಬರುತ್ತೆ, ಮುದಿ ಹುಲಿಗೂ ಈಜಲು ಬರುತ್ತೆ, ಈಜಲು ಬರದ ನೀನೆಂಥ ಪ್ರಾಣಿ ಮಾರಾಯ ಎನ್ನುತ್ತಾ ಆನೆ ನೀರಿನಲ್ಲಿ ಮುಳುಗಿ ಹೋಗುತ್ತೆ. ಇರುವೆ ಆನೆ ಕಿವಿಯನ್ನು ಬಲವಾಗಿ ಹಿಡಿದುಕೊಳ್ಳುತ್ತೆ. ಆದರೆ ನೀರಿನಲ್ಲಿ ಅದಕ್ಕೆ ಉಸಿರು ಕಟ್ಟಿ ಕೈಕಾಲು ಬಿಟ್ಟು ಹೋಗುತ್ತೆ. ಮರುಕ್ಷಣವೇ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುತ್ತೆ. ಅಂದಿನಿಂದ ಕಾಡಿನಲ್ಲಿ ಯಾರೂ ಇರುವೆಯನ್ನು ಕಾಣಲೇ ಇಲ್ಲ. ಗೆಳೆಯರಿಗಾಗಲಿ ಅಪರಿಚಿತರಿಗಾಗಲಿ ಯಾರಿಗೂ ತಮಾಷೆ ಕೂಡ ಮಾಡಬಾರ್ದು, ಕೆಣಕಬಾರ್ದು. ಹಾಗೆ ಕೆಣಕಿದರೆ ನೀವು ಇರುವೆಯಂತೆ ನೀರಲ್ಲಿ ಕೊಚ್ಕೊಂಡು ಹೋಗ್ತೀರಿ ಎಂಬ ಕಥೆಯ ನೀತಿ ಮಾತಿನೊಡನೆ ಕತೆ ಮುಗಿಸ್ತಾ ಇದ್ದೀನಿ. ಬಾಯ್.